ಕೆಲವರಿಗೆ ವಿಶೇಷವಾದ ಹುಚ್ಚಿರುತ್ತೆ ನೋಡಿ. ನಾನು ಯಾರ ದೈಹಿಕ ಸ್ಥಿತಿಯ ಬಗ್ಗೆನೂ ಮಾತಾಡ್ತಾ ಇಲ್ಲ. ಹಣ, ಅಧಿಕಾರ, ಪ್ರತಿಷ್ಠೆ, ಉದ್ಯೋಗ, ವಿದ್ಯೆ, ಸೌಂದರ್ಯ ಹೀಗೆ ಹಲವು ವಿಷಯಗಳನ್ನು ಪ್ರದರ್ಶಿಸುವ ಹುಚ್ಚು ಅವಶ್ಯವಾಗಿ ಹಲವರಿಗೆ ಇರ್ತದೆ ನೋಡಿ. ಹಾಗಿದ್ರೆ ಇದೇ ರೀತಿ ವಿಶೇಷ ಹುಚ್ಚನ್ನು ಹಿಡಿಸ್ಕೊಂಡಿರುವ ಒಂದು ವ್ಯಕ್ತಿಯ ಸುಂದರ ಕಥೆಯನ್ನು ಹೇಳ್ತೀನಿ ಕೇಳಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದೂರಿನಲ್ಲಿ ತಿಮ್ಮಣ್ಣಪ್ಪ ಅನ್ನುವ ವ್ಯಕ್ತಿ ಇದ್ದ. ಅವನು ಮಧ್ಯ ವಯಸ್ಕನಾಗಿದ್ದರೂ ಬುದ್ಧಿ ಅಷ್ಟು ಸರಿಯಾಗಿ ಬೆಳೆದಿರಲಿಲ್ಲ. ಒಮ್ಮೊಮ್ಮೆ ಬುದ್ಧಿವಂತರ ಹಾಗೆ ಮಾತಾಡ್ತಾ ಇದ್ದ. ಮತ್ತೊಂದು ಬಾರಿ ಅವನೇನು ಮಾತನಾಡ್ತಾರೆ ಅನ್ನೋದು ತಿಳಿತಾನೇ ಇರಲಿಲ್ಲ. ಅವನೊಬ್ಬ ತಲೆ ತಿರುಕ ಅಂತ ಕೆಲವರು, ಅರೆ ಹುಚ್ಚ ಅಂತ ಹೇಳಿ ಮತ್ತೆ ಕೆಲವರು ಕರಿತಾ ಇದ್ರು. ಅವನ ಮನೆಯಲ್ಲಿ ಕೂಡ ಅವನನ್ನು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಒಂದು ಬಾರಿ ಅವನ ತಲೆಯಲ್ಲಿ ತನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅನ್ನೋ ವಿಚಾರ ಬಂತು. ಒಂದಿಬ್ಬರನ್ನ ಹೋಗಿ ಕೇಳ್ದ. ಅವನು ಸುಮ್ಮನೆ ನಕ್ಕು ಮುಂದೆ ಹೋಗ್ಬಿಟ್ಟು, ಮತ್ತೊಬ್ಬರು ಬುದ್ಧಿವಂತರು ತಮಾಷೆ ಮಾಡ್ಲಂತಾನೆ, ಹೌದಯ್ಯ, ನಿನಗಿಂತ ಬುದ್ಧಿವಂತರು ಈ ಊರಿನಲ್ಲಿ ಮತ್ತಾರಿದ್ದಾರೆ? ನಿನ್ನ ಹಾಗೆ ವಿಭಿನ್ನವಾಗಿ ಚಿಂತಿಸುವವರು ಯಾರು? ನಿನಗೆ ನಿಜವಾಗ್ಲೂ ಡಾಕ್ಟರೇಟ್ ಪದವಿನೇ ಕೊಡಬೇಕು ಅಂದರು. ಅದನ್ನು ತಿಮ್ಮಣ್ಣಪ್ಪ ನಿಜ ಅಂತ ನಂಬ. ನಾನು ಹಾಗೆ ಡಾಕ್ಟರ್ ತಿಮ್ಮಣ್ಣಪ್ಪ ಬರೆದುಕೊಂಡ್ರೆ ತಪ್ಪಾಗೋದಿಲ್ವೇ ಅಂತ ಕೇಳ್ದ. ಅದರಲ್ಲಿ ಏನು ತಪ್ಪು? ಎಷ್ಟೋ ಜನ ಹಾಗೆಯೇ ಬರೆದುಕೊಳ್ತಾರೆ. ಈಗ ಬಹಳಷ್ಟು ಜನರಿಗೆ ಕಷ್ಟಪಟ್ಟು ಸಂಶೋಧನೆ ಮಾಡಿ ಡಾಕ್ಟರೇಟ್ ಪಡೆದುಕೊಳ್ಳೋದಕ್ಕೆ ಸಮಯ ಎಲ್ಲಿದೆ? ಅಷ್ಟು ಪರಿಶ್ರಮ ಪಡೋರು ಯಾರು? ಅದಕ್ಕಂತಾನೆ ಎಷ್ಟೋ ಹೆಸರಿಲ್ಲದ ವಿಶ್ವವಿದ್ಯಾನಿಲಯಗಳು ಬಾಗಿಲನ್ನು ತೆರೆದುಕೊಂಡು ಕುಳಿತುಕೊಂಡಿವೆ. ಅವರು ಕೇಳಿದಷ್ಟು ಶುಲ್ಕ ಕೊಟ್ಬಿಟ್ರೆ ನಿನಗೊಂದು ಸರ್ಟಿಫಿಕೇಟ್ ಬಂದೇ ಬಿಡ್ತದೆ. ಆಗ ನೀನೂ ಡಾಕ್ಟರೇ, ಯಾರೂ ತಕರಾರು ಮಾಡೋದಿಲ್ಲ ಅಂದರು ಸಲಹೆಗಾರರು. ಹಾಗಾದರೆ ನಾನು ಯಾವ ವಿಶ್ವವಿದ್ಯಾನಿಲಯವನ್ನು ಕುರಿತು ಪ್ರಯತ್ನ ಮಾಡಬೇಕು ಅಂತ ಕೇಳ್ದ ತಿಮ್ಮಣ್ಣಪ್ಪ. ಯಾವ ವಿಶ್ವವಿದ್ಯಾನಿಲಯ ಬೇಕು ನಿನಗೆ? ನೀನೇ ಘೋಷಿಸ್ಕೊಂಡ್ಬಿಡು, ಬೋರ್ಡ್ ಕೂಡ ಬರೆಸ್ಬಿಡು, ಯಾರು ಪ್ರಶ್ನೆ ಕೇಳೋದಿಲ್ಲ. ಕೆಲ ಸಮಯದ ಬಳಿಕ ಎಲ್ಲರಿಗೂ ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಕರೆದು ಅಭ್ಯಾಸವಾಗಿ ಬಿಡ್ತದೆ. ಅದು ಸರಿ, ನಾನೇ ಘೋಷಣೆ ಮಾಡಿದ ಮೇಲೆ ವಿಶ್ವವಿದ್ಯಾನಿಲಯ ಯಾಕೆ ಬೇಕು ಅಂತ ತಿಮ್ಮಣ್ಣಪ್ಪ ಮಾರನೆಯ ದಿನ ಮನೆಯ ಮುಂದೆ ಒಂದು ಬೋರ್ಡ್ ಬರೆಸೇ ಹಾಕಿದ. ಡಾಕ್ಟರ್ ತಿಮ್ಮಣ್ಣಪ್ಪ PhD. ಅದರ ಕೆಳಗೆ ಇನ್ನೊಂದು ಬೋರ್ಡು ಇತ್ತು. ನನ್ನ ಡಾಕ್ಟರೇಟ್ ಬಗ್ಗೆ ಯಾರಿಗಾದರೂ ಸಂಶಯವಿದ್ದರೆ ನನ್ನ ಜೊತೆಗೆ ವಾದ ವಿವಾದ ಮಾಡಬಹುದು ಅಂತ. ಜನ ನಕ್ಕದು, ಕೆಲವರು ಹುಬ್ಬೇರಿಸಿದ್ರು, ಇನ್ನು ಕೆಲವರು ಇವನದೇ ಘೋಷಣೆ ಅಂದಮೇಲೆ ಪ್ರಶ್ನೆ ಮಾಡೋದೇನಿದೆ ಅಂತ ಸುಮ್ಮನಾದರು. ಇವನ ಜೊತೆಗೆ ಮಾತಾಡೋದೇ ಕಷ್ಟ, ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾನೆ, ಇವನ ಜೊತೆಗೆ ಯಾವ ವಾದ ಅಂತ ಬಹಳಷ್ಟು ಜನ ಸುಮ್ಮನಾದರು. ದಿನ ಕಳೆದಂತೆ ಡಾಕ್ಟರ್ ತಿಮ್ಮಣ್ಣಪ್ಪನಿಗೆ ಧೈರ್ಯ, ನಂಬಿಕೆನೂ ಬಂತು. ಯಾರೂ ತನ್ನನ್ನು ಪ್ರಶ್ನಿಸದಿದ್ದರಿಂದ ತನ್ನ ಡಾಕ್ಟರೇಟ್ ಸರಿಯಾದದ್ದೇ ಅಂತ ಖಾತ್ರಿನೂ ಆಯಿತು. ಅವನ ಜೊತೆಗೆ ಮಾತನಾಡುವಾಗ ಯಾರಾದರೂ ಡಾಕ್ಟರ್ ತಿಮ್ಮಣ್ಣಪ್ಪ ಅನ್ನದೇ ಬರೀ ತಿಮ್ಮಣ್ಣಪ್ಪ ಅಂದರೆ ಅವನಿಗೆ ಕೋಪ ಬರ್ತಾಯಿತ್ತು, ಜಗಳಕ್ಕೆ ನಿಲ್ತಿದ್ದ. ಇವನ ಜೊತೆಗೆ ಯಾಕೆ ಮಾತು ಅಂತ ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲರೂ ಅವನ್ನ ಡಾಕ್ಟರ್ ತಿಮ್ಮಣ್ಣಪ್ಪ ಅಂತಲೇ ಕರೀತಾ ಇದ್ದರು. ಅವನು ಸತ್ತಾಗ ಕೂಡ ಪೇಪರ್ನಲ್ಲಿ ಡಾಕ್ಟರ್ ತಿಮ್ಮಣ್ಣಪ್ಪ ನಿಧನರಾದರು ಅಂತಲೇ ಬಂದಿತ್ತು. ಆತ್ಮೀಯರೇ, ಕಥೆಯಂತೂ ಅವಶ್ಯವಾಗಿ ಮುಗಿಯಿತು. ಇದರ ಸಂದೇಶ ಮುಗಿಲ್ಲ ನೋಡಿ. ಅನೇಕ ಜನರಿಗೆ ಅನೇಕ ತರಹದ ಹುಚ್ಚಿರ್ತದೆ. ಕೆಲವರಿಗಂತೂ ಹಣದ ಹುಚ್ಚು, ಕೆಲವರಿಗೆ ಹೆಣ್ಣಿನ ಹುಚ್ಚು, ಕೆಲವರಿಗೆ ಅಧಿಕಾರದ ಹುಚ್ಚು, ಮತ್ತು ಕೆಲವರಿಗೆ ಹೆಸರಿನ ಹುಚ್ಚು, ಹಾಗೂ ಮತ್ತು ಕೆಲವರಿಗೆ ವಿದ್ಯೆ ಇದೆ ಅಂತ ತೋರಿಸಿಕೊಳ್ಳುವ ಹುಚ್ಚು. ಅದಕ್ಕಾಗಿ ಈ ಎಲ್ಲ ರೀತಿಯ ಮಂಗಾಟಗಳು ನಡೀತಾನೆ ಇರ್ತದೆ. ಮೇಲೆ ಹೇಳಿದಂಥ ಎಲ್ಲ ಹುಚ್ಚುಗಳಂತೆ ಇದು ಒಂದು ಹುಚ್ಚಾದ್ದರಿಂದ ಅದರ ಬಗ್ಗೆ ಅನುಕಂಪ ಬೇಕು. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.